ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಭಾಗ 4ರಲ್ಲಿದ್ದೇವೆ, ಕೊನೆಯ ಭಾಗ ಇದು. ಪ್ರಶ್ನೆ 31ರಿಂದ 40 ಈ ಪ್ರಶ್ನೆಯನ್ನ ಬಿಡಿಸೋಣ. ಈಗ 31ನೇ ಪ್ರಶ್ನೆ ನೋಡ್ರಿ. ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯು ಆಪ್ಷನ್ ಎ, ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಆಪ್ಷನ್ ಬಿ, ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಆಪ್ಷನ್ ಸಿ, ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಗಳನ್ನು ಮಾತ್ರ ಎಳೆಯಬಹುದು. ಆಪ್ಷನ್ ಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ. ಇದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಐತಿ. ಇಂಗ್ಲಿಷ್ ಮೀಡಿಯಂ ಒಳಗೆ ಕರೆಕ್ಟ್ ಐತಿದೆ. ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ಅಲ್ಲದು, ಒಂದು ಬಿಂದುವಿನ ಮೂಲಕ ಆಗುತ್ತೆ. ಒಂದು ಬಿಂದುವಿನಿಂದ ಅಲ್ಲ, ಒಂದು ಬಿಂದುವಿನ ಮೂಲಕ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಇದು ಕೂಡ ಕರೆಕ್ಟ್. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ 2 ಸ್ಪರ್ಶಕ ಎಳೆಯಬಹುದು. ವೃತ್ತದ ಮೇಲಿರೋ ಒಂದು ಬಿಂದುವಿನ ಮೂಲಕ ಒಂದು ಸ್ಪರ್ಶಕವನ್ನು ಎಳೆಯಬಹುದು. ಇದು ಕೂಡ ಸರಿ ಐತಿ. ನೆಕ್ಸ್ಟ್, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಕೂಡ ಸಮ ಇರ್ತಾವೆ. ಇದು ಕೂಡ ಸರಿ ಐತಿ. ತಪ್ಪಾಗಿರೋ ಹೇಳಿಕೆ ಅಂತ ಹೇಳ್ಯಾರ, ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕ ಸ್ಪರ್ಶಕ ರಸಕ್ ಸಾಧ್ಯ ಇಲ್ಲ. ಒಂದು ವೃತ್ತಕ್ಕ ಅದೇ ವೃತ್ತದ ಒಳಗಿನ ಬಿಂದುವಿನಿಂದ ಸ್ಪರ್ಶಕ ರಸಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವುದು ತಪ್ಪಾಗಿರೋ ಹೇಳಿಕೆ? ಆಪ್ಷನ್ ಸಿ ತಪ್ಪಾಗಿರೋ ಹೇಳಿಕೆ. ಓ ಕೇಂದ್ರದ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಎಂಬ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಎಳೆಯಲಾಗಿದೆ. ಪಿ ಎ = 5 ಸೆಂಟಿಮೀಟರ್ ಮತ್ತು ಎ ಪಿ ಬಿ = 60 ಡಿಗ್ರಿ ಆದಾಗ ಎ ಬಿ ಜಾದ ಉದ್ದವು ಆಪ್ಷನ್ ಎ π√2 ಸೆಂಟಿಮೀಟರ್, ಆಪ್ಷನ್ ಬಿ π√3 ಸೆಂಟಿಮೀಟರ್, ಆಪ್ಷನ್ ಸಿ 5 ಸೆಂಟಿಮೀಟರ್, ಆಪ್ಷನ್ ಡಿ 5.2 ಸೆಂಟಿಮೀಟರ್. ಚಿತ್ರವನ್ನು ಗಮನಿಸ್ರಿ. ವೃತ್ತಕ್ಕೆ ಪಿ ಬಾಹ್ಯ ಬಿಂದು ಆಗ್ತೈತಿ. ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು. ಪ್ರಮೇಯ 4.2 ಪ್ರಕಾರ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳ ಉದ್ದಗಳು ಸಮ ಇರ್ತವೆ. ಹಾಗಾದ್ರೆ ಪಿ ಬಿ ಎಷ್ಟಾಯ್ತು? ಇದು ಕೂಡ 5 ಸೆಂಟಿಮೀಟರ್ ಆಯ್ತು. ಇಲ್ಲಿ ಪಿ ಎ ಬಿ ತ್ರಿಭುಜದೊಳಗ ಈ ಕೋನ ಕೊಟ್ರೆ 60 ಡಿಗ್ರಿ. ಪಿ ಎ = ಪಿ ಬಿ ಅಂದ್ರೆ ಏನಾಯ್ತಿಲ್ಲ, ಇವು 2 ಬಾಹು ಸಮ ಆದವು. ಸಮಬಾಹುಗಳಿಗೆ ಅಭಿಮುಖವಾಗಿರೋ ಕೋನಗಳು ಕೂಡ ಸಮ ಇರ್ತಾವೆ. ಇವು 2 ಸೇರಿ ಎಷ್ಟಾಗಬೇಕು? ಎ ಪಿ ಬಿ ತ್ರಿಭುಜದೊಳಗ 3 ಕೋನ ಸೇರಿ ಒಳಕೋನ ಮತ್ತು 180 ಡಿಗ್ರಿ ಆಗ್ತೈತಿ. ಇದು 60 ಐತಿ. ಅಂದ್ರೆ ಇವು 2 ಕೋನ ಕೂಡಿ ಎಷ್ಟಾಗಬೇಕು? 120 ಡಿಗ್ರಿ ಆಗ್ಬೇಕು. 2 ಕೂಡಿ 120 ಡಿಗ್ರಿ ಆಗ್ಬೇಕು. ನೆಕ್ಸ್ಟ್ 2 ಸಮ ಇರ್ಬೇಕು. ಅಂದ್ರೆ ಏನರ್ಥ? ಇದು 60 ಡಿಗ್ರಿ ಆಕೈತಿ, ಇದು 60 ಡಿಗ್ರಿ ಆಕೈತಿ. ಅಂದ್ರೆ ಏನಾಯ್ತಿಲ್ಲ, ಎ ಪಿ ಬಿ ತ್ರಿಭುಜ ಸಮಕೋನೀಯ ತ್ರಿಭುಜ ಆಯ್ತು. 3 ಕೋನ ಸಮ ಆದ್ರು. ಸಮಕೋನೀಯ ತ್ರಿಭುಜಕ್ಕೆ ಇನ್ನೊಂದು ಹೆಸರು ಏನಂದ್ರ ಸಮಬಾಹು ತ್ರಿಭುಜ. ಇಲ್ಲಿ 3 ಕೋನ ಸಮ ಇರೋದ್ರಿಂದ ಏನಾಯ್ತು? ಪಿ ಎ = ಪಿ ಬಿ = ಎ ಬಿ ಆಗ್ತದೆ. ಇವೆರಡು 5 ಸೆಂಟಿಮೀಟರ್ ಇದ್ರೆ ಜಾ ಎ ಬಿ ಕೂಡ 5 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 5 ಸೆಂಟಿಮೀಟರ್ ಸರಿಯಾದ ಉತ್ತರ. ಒಂದು ವೃತ್ತದಲ್ಲಿ ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಅಂತ ಕೇಳಿದ. ಆಪ್ಷನ್ ಎ 65 ಡಿಗ್ರಿ, ಆಪ್ಷನ್ ಬಿ 40 ಡಿಗ್ರಿ, ಆಪ್ಷನ್ ಸಿ 70 ಡಿಗ್ರಿ, ಆಪ್ಷನ್ ಡಿ 50 ಡಿಗ್ರಿ. ಇಲ್ಲಿ ನೋಡ್ರಿ, 2 ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟ 130 ಡಿಗ್ರಿ ಅಂತೇಳಿ. ಇದು ಏನ್ ಕೇಳಿದಾರ? ತ್ರಿಜ್ಯಗಳ ಅಂತ್ಯ ಬಿಂದುಗಳಲ್ಲಿ ಎಳೆದಂತಹ ಸ್ಪರ್ಶಕಗಳು, ಇವುಗಳ ನಡುವಿನ ಕೋನ ಕೇಳಿದ್ರಿ. ಇಲ್ಲಿ ಈಗಾಗಲೇ ನಮ್ಗೆ ಗೊತ್ತಿರುವಂಗ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಗಳ ನಡುವಿನ ಕೋನಗಳು ಪರಿಪೂರಕಗಳಾಗಿರುತ್ತವೆ. ಅಂದ್ರೆ ಇವು 2 ಕೋನ ಕೂಡಿಸಿದ 180 ಡಿಗ್ರಿ ಆಗ್ತೈತಿ. ಹಾಗಾದ್ರೆ ನಾವು ಸ್ಪರ್ಶಗಳ ನಡುವಿನ ಕೋನ ಕಂಡುಹಿಡಿಬೇಕಾದ್ರೆ 180ರೊಳಗ 130 ಕಳಿಬೇಕು. ಎಷ್ಟಾಗ್ತೈತಿ? 50 ಡಿಗ್ರಿ. 130 50 ಸೇರಿ 180 ಆಗ್ತದೆ. ಹಾಗಾದ್ರೆ ಯಾವುದು? ಆಪ್ಷನ್ ಡಿ 50 ಡಿಗ್ರಿ ಸರಿಯಾದ ಉತ್ತರ. 34ನೇ ಪ್ರಶ್ನೆ ನೋಡ್ರಿ. ಒಬ್ಬ ವಿದ್ಯಾರ್ಥಿಯು ಎ ಬಿ = 5 ಸೆಂಟಿಮೀಟರ್, ಬಿ ಸಿ = 6.5 ಸೆಂಟಿಮೀಟರ್ ಮತ್ತು ಎ ಸಿ = 7 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಬಿಸಿಯನ್ನು ರಚಿಸುತ್ತಾನೆ. ನಂತರ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ತ್ರಿಭುಜ ಎಡಿಇಯ ಅನುರೂಪ ಬಾಹುಗಳ 5/7 ಇರುವಂತೆ ತ್ರಿಭುಜ ಎಬಿಸಿಗೆ ಸಮರೂಪಿಯಾದ ತ್ರಿಭುಜ ಎಡಿಇಯನ್ನು ರಚಿಸುತ್ತಾನೆ. ಹಾಗಾದರೆ ತ್ರಿಭುಜ ಎಡಿಇಯ ಬಾಹುಗಳಾದ ಎಇ ಮತ್ತು ಎಡಿಗಳನ್ನು ಲೆಕ್ಕಾಚಾರ ಮಾಡಿ. ದೊರಕುವ ಉದ್ದಗಳು ಕ್ರಮವಾಗಿ ಆಪ್ಷನ್ ಎ 7 ಸೆಂಟಿಮೀಟರ್ ಮತ್ತು 9.8 ಸೆಂಟಿಮೀಟರ್, ಆಪ್ಷನ್ ಬಿ 3.4 ಸೆಂಟಿಮೀಟರ್ ಮತ್ತು 6.5 ಸೆಂಟಿಮೀಟರ್, ಆಪ್ಷನ್ ಸಿ 6.5 ಸೆಂಟಿಮೀಟರ್ ಮತ್ತು 9.8 ಸೆಂಟಿಮೀಟರ್,
ಆಪ್ಷನ್ ಡಿ 10 ಸೆಂಟಿಮೀಟರ್ ಮತ್ತು 11.5 ಸೆಂಟಿಮೀಟರ್. ಎಬಿಸಿ ತ್ರಿಭುಜಕ್ಕೆ ಸಮರೂಪವಾದ ಮತ್ತೊಂದು ತ್ರಿಭುಜವಾದ ಎಡಿ ರಚಿಸಿದಾರ. ಈಗ ನಾವು ಕಂಡುಹಿಡಿಯಬೇಕಾಗಿರೋದೇನು ಎಇ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ ಇರ್ತೈತಿ. ಆದ್ದರಿಂದ ನಾವು ಎಬಿ ಅನುರೂಪ ಬಾಹು ಎಇ ಈ ಅನುಪಾತ ಎಷ್ಟಷ್ಟು ಇರ್ಬೇಕಂತ ಕೊಟ್ಟಿದ್ದಾರೆ, 5/7 ರಷ್ಟು ಅಂತ ಕೊಟ್ಟಿದ್ದಾರೆ. ಸುಲಭೀಕರಿಸೋಣ. ಎಬಿ ಅಳತಿ ಗೊತ್ತೈತೆ 5 ಅಪಾನ್ ಎಇ ಈಸ್ ಈಕ್ವಲ್ ಟು 5/7. ಓರೆ ಗುಣಾಕಾರ ಮಾಡಿದ್ರೆ ಏನಾಗೈತೆ ನೋಡ್ರಿ, 5 ಇಂಟು ಎಇ ಈಸ್ ಈಕ್ವಲ್ ಟು 7 35. 5 ಇಲ್ಲಿ ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. ಎಇ ಈಸ್ ಈಕ್ವಲ್ ಟು 35 ಅಪಾನ್ 5 ಅಂದ್ರೆ 5 5 ಎಇ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟ್ ಎಡಿ ಉದ್ದ ಕೇಳಿದ್ದಾರೆ. ಇದೇ ತರ ಅನುಪಾತ ಎಡಿಯ ಅನುರೂಪ ಬಾಹು ಯಾವುದು, ಎಸಿ. ಆದ್ದರಿಂದ ಎಸಿ ಅನುರೂಪ ಎಡಿ ಈಸ್ ಈಕ್ವಲ್ ಟು 5/7. ಎಸಿ ಅಳತಿ ಗೊತ್ತಾಯ್ತು ನಮಗೆ 7 ಸೆಂಟಿಮೀಟರ್ ಅಂತೇಳಿ. 7 ಅಪಾನ್ ಎಡಿ ಈಸ್ ಈಕ್ವಲ್ ಟು 5/7. ಓರೆ ಗುಣಾಕಾರ ಮಾಡಿದ್ರೆ 5 ಇಂಟು ಎಡಿ ಈಸ್ ಈಕ್ವಲ್ ಟು 7 49. ಹಾಗಾದ್ರೆ ಎಡಿ ಇಲ್ಲೇ ಗುಡಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಎಡಿ ಈಸ್ ಈಕ್ವಲ್ ಟು 49 ಅಪಾನ್ 5. 49ಕ್ಕೆ 5ರಿಂದ ಭಾಗಿಸಿದ್ರೆ ಹಾಗಾದ್ರೆ ಎಇ 7 ಎಡಿ 9.8 ಯಾವ್ದಾಗತ್ತೆ ನೋಡ್ರಿ, 7 ಮತ್ತು 9.8. ಆಪ್ಷನ್ ಎ ಸರಿಯಾದ ಉತ್ತರ. 35ನೇ ಪ್ರಶ್ನೆ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ನಿಂದ ಎಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಎಒ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಮತ್ತು ಎಬಿ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಆಪ್ಷನ್ ಎ 12 ಸೆಂಟಿಮೀಟರ್, ಆಪ್ಷನ್ ಬಿ 7 ಸೆಂಟಿಮೀಟರ್, ಆಪ್ಷನ್ ಸಿ 15 ಸೆಂಟಿಮೀಟರ್, ಆಪ್ಷನ್ ಡಿ 16 ಸೆಂಟಿಮೀಟರ್. ಚಿತ್ರದೊಳಗೆ ನೋಡ್ರಿ, ಎ ಬಿಂದುವಿನಿಂದ ಎಬಿ ಸ್ಪರ್ಶಕ ಎಳೆದಾಗ ಇದು 90 ಡಿಗ್ರಿ ಇರ್ತೈತಿ. ಯಾಕಂದ್ರೆ ಸ್ಪರ್ಶ ಬಿಂದುವಿನ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಆಗಿರ್ತೈತಿ. ಅದ್ರದ್ದು ಲಂಬ ಕೋನ ತ್ರಿಭುಜ ಆಯ್ತು. ಓ ಎ ವಿಕರ್ಣ ಆಯ್ತು. ವಿಕರ್ಣದ ಮೇಲಿನ ವರ್ಗ ಅಂದ್ರ ಓ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗ ಅಂದ್ರೆ ಓ ಬಿ ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್. ಪೈಥಾಗರಸ್ ಪ್ರಮೇಯ ಪ್ರಕಾರ ಇದು 625. 24 ವರ್ಗ 576. ಈ ಕಡೆ ಬಂದ್ರೆ -576. ಒಳಗಡೆ ಏನು ಉಳಿತು, ಓ ಬಿ ಸ್ಕ್ವೇರ್ ಉಳಿತು. 625 576 ಕಳೆದ್ರೆ 49. ಬಲಭಾಗ ಪೂರ್ತಿ ಎಡಭಾಗಕ್ಕ, ಎಡಭಾಗ ಪೂರ್ತಿ ಬಲಭಾಗ ತಗೊಂಡವ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬಂತು. ಸ್ಕ್ವೇರ್ ರೂಟ್ ಆಫ್ 49 ಅಂದ್ರೆ ಅದರ ವರ್ಗಮೂಲ 7. ಹಾಗಾದ್ರೆ ಒ ಬಿ ಯ ಬೆಲೆ ಎಷ್ಟು, 7 ಸೆಂಟಿಮೀಟರ್. ಆಪ್ಷನ್ ಬಿ 7 ಸೆಂಟಿಮೀಟರ್ ಸರಿಯಾದ ಉತ್ತರ. ನೋಡ್ರಿ, ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್, ಎತ್ತರ h ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವು ಆಪ್ಷನ್ ಎ 2πr ಇಂಟು r ಪ್ಲಸ್ s ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಬಿ πr ಸ್ಕ್ವೇರ್ h ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಸಿ πr ಸ್ಕ್ವೇರ್ s ಅಪಾನ್ 3 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಡಿ 2πr h ಸೆಂಟಿಮೀಟರ್ ಸ್ಕ್ವೇರ್. ಫಸ್ಟ್ ಒನ್ ಸಿಲಿಂಡರ್ನ ಪೂರ್ಣ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇದು ಲಾಸ್ಟ್ ಒನ್ ಏನೈತಲ್ಲ 2πr h ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ನೇರ ಪ್ರಶ್ನೆ ಐತಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಡಿ 2πr h ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ. 37ನೇ ಪ್ರಶ್ನೆ ನೋಡ್ರಿ. ಶಂಕು ಒಂದರ ಇಳಿಜಾರು ಎತ್ತರ h ಮತ್ತು ಪಾದದ ತ್ರಿಜ್ಯ r ಆದರೆ ಅವುಗಳ ನಡುವಿನ ಸಂಬಂಧವು ಆಪ್ಷನ್ ಎ L ಸ್ಕ್ವೇರ್ ಇಸ್ ಈಕ್ವಲ್ ಟು s ಸ್ಕ್ವೇರ್ ಮೈನಸ್ r ಸ್ಕ್ವೇರ್, ಆಪ್ಷನ್ ಬಿ L ಸ್ಕ್ವೇರ್ ಇಸ್ ಈಕ್ವಲ್ ಟು s ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್, ಆಪ್ಷನ್ ಸಿ s ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್, ಆಪ್ಷನ್ ಡಿ L ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ s ಸ್ಕ್ವೇರ್ ಮೈನಸ್ r ಸ್ಕ್ವೇರ್. ಇಲ್ಲಿ ಇದು ಒಂದು ಶಂಕು, ಇದು ನೇರ ಎತ್ತರ h, ಇದು ಓರೆ ಎತ್ತರ L, ಇದು ತ್ರಿಜ್ಯ ಇದೆ. ಇದು ಒಂದು ಲಂಬ ಕೋನ ತ್ರಿಭುಜ. ಕೇಳಿರೋದು ಏನಂದ್ರೆ ಇವುಗಳ ನಡುವಿನ ಸಂಬಂಧ ಏನಂತ ಕೇಳಿದಾರ. ಇದು ಲಂಬಕೋನ ತ್ರಿಭುಜವಾದ್ದರಿಂದ ಇದು ವಿಕರ್ಣ ಆಕತಿ. ಅಂದ್ರೆ L ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಆಗ್ತೈತಿ. ಈ ರಿಲೇಷನ್ ಐತೆ ನೋಡ್ರಿ, ಐತಿ, ಇಲ್ಲೈತಿ ನೋಡ್ರಿ. L ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಅಥವಾ ಇದನ್ನ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬರ್ತೈತಿ, h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಈ ತರ ಬರೀಬಹುದು. ಈ ರಿಲೇಷನ್ ಇಲ್ಲಿಲ್ಲ. ಹಾಗಾಗಿ ಸರಿಯಾದ ಆಯ್ಕೆ ಯಾವುದು, ಆಪ್ಷನ್ ಬಿ L ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್.
ನೋಡಿ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸ್ಕ್ವೇರ್ ಮೀಟರ್ ಆದರೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವು ಆಪ್ಷನ್ ಎ 205.6 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಬಿ 308 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಸಿ 1232 ಸೆಂಟಿಮೀಟರ್ ಸ್ಕ್ವೇರ್, ಆಪ್ಷನ್ ಡಿ 38 ಸೆಂಟಿಮೀಟರ್ ಸ್ಕ್ವೇರ್. ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr ಸ್ಕ್ವೇರ್. ಅದು ಎಷ್ಟೈತೆ ಅಂದ್ರೆ 616 ಐತಿ. ತ್ರಿಜ್ಯದ ಬೆಲೆ ಕಂಡುಹಿಡಿಯಬೇಕು. r ಸ್ಕ್ವೇರ್ ಇಸ್ ಈಕ್ವಲ್ ಟು 4π ಇಲ್ಲೇ ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. 4 ಇಂಟು ಪೈ ಅಂದ್ರೆ 22 22 ಇಲ್ಲೇ ಬರ್ಕೊಂಡು 7 ಮೇಲೆ ಹೋಗ್ತೈತಿ, ಮೇಲೆ ಗುಣಿಸ್ತೈತಿ. 4 ಒಂದೇ 4 ಒಂದೇ 4, 2 ಉಳಿತು 4 5 20, 1 ಉಳಿತು 4 4 16, 22 ಒಂದೇ 22, 7 ಇಂಟು 7 ಅಂದ್ರೆ 49. ಸ್ಕ್ವೇರ್ ತಳಿ ಸ್ಕ್ವೇರ್ ರೂಟ್ ಬಂದ್ರೆ 49 ವರ್ಗಮೂಲ. ತ್ರಿಜ್ಯದ ಬೆಲೆ 7 ಸೆಂಟಿಮೀಟರ್. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr ಸ್ಕ್ವೇರ್. 2 ಇಂಟು ಪೈ ಅಂದ್ರೆ 22. ತ್ರಿಜ್ಯದ ಬೆಲೆ 7 ಸೆಂಟಿಮೀಟರ್ ತುಂಬೋಣ. 7 ಇಂಟು 7, 7 7 ಕ್ಯಾನ್ಸಲ್. 22 44, 44 308. ಈ ತರ ಮಾಡಬಹುದು. ಅಥವಾ ಪೂರ್ಣಗೋಳದ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾರ, ಅರ್ಧಗೋಳ ಅಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣದ ಅರ್ಧ. ಅಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸ್ಕ್ವೇರ್ ಮೀಟರ್ ಐತಿ. ಅದರ ಅರ್ಧ ಅಂದ್ರೆ 616 2ರಿಂದ ಭಾಗಿಸಿದ್ರೆ 308. ಹಾಗಾದ್ರೆ ಆಪ್ಷನ್ ಬಿ 308 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ. 9ನೇ ಕ್ವಶನ್ ನೋಡ್ರಿ. ಒಂದು ನೇರ ಸಿಲಿಂಡರ್ನ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲ ಎಷ್ಟು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಷ್ಟ. ಇಲ್ಲಿ ಉತ್ತರಗಳು ಇನ್ ಟರ್ಮ್ಸ್ ಆಫ್ ಪೈ ಅಂತ ಐತಿ. ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಪೈ ಬೆಲೆಯನ್ನ ತುಂಬಾ ಅಗತ್ಯತೆ ಇಲ್ಲ. ಪಾದದ ಸುತ್ತಳತೆ ಅಂದ್ರೆ ಸಿಲಿಂಡರ್ನ ಪಾದದ ಸುತ್ತಳತೆ ವೃತ್ತಾಕಾರ ಇರ್ತೈತಿ. ವೃತ್ತದ ಸುತ್ತಳತೆ 2πr. ಅದು ಎಷ್ಟೈತೆ ಅಂದ್ರೆ 44 ಐತಿ. ಇಲ್ಲಿ ತ್ರಿಜ್ಯದ ಬೆಲೆ ಕಂಡುಹಿಡ್ಕೊಳ್ಳೋಣ. r = 44 2π ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. 2 ಇಂಟು ಪೈ ಅಂದ್ರೆ 22 7 ಮೇಲೆ ಗುಣಿಸ್ತೈತಿ. 22 ಅಂದ್ರೆ 22 2 ಕ್ಯಾನ್ಸಲ್ ಆಗಿ ಏನು ಉಳಿತು? ತ್ರಿಜ್ಯದ ಬೆಲೆ 7 ಆಯ್ತು. ಸಿಲಿಂಡರ್ನ ಘನಫಲ ಕೇಳಾರ. ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ πr ಸ್ಕ್ವೇರ್ h. ನಮಗೆ ಉತ್ತರ ಪೈ ರೂಪದ ಬೇಕಾದ್ರೆ ಪೈ ಆಸ್ ಇಟ್ ಈಸ್ ಬರ್ಕೋಬೇಕು. ಇಂಟು ತ್ರಿಜ್ಯ 7 ಸ್ಕ್ವೇರ್ ಇಂಟು ಎತ್ತರ 10, 7 ಸ್ಕ್ವೇರ್ ಅಂದ್ರೆ 49 490 ಪೈ. ಘನಫಲ ಘನಮಾನ ಇರ್ತದೆ ಸೆಂಟಿಮೀಟರ್ ಕ್ಯೂಬ್. ಹಾಗಾದ್ರೆ ಆಪ್ಷನ್ ಎ 490 ಪೈ ಸೆಂಟಿಮೀಟರ್ ಕ್ಯೂಬ್ ಸರಿಯಾದ ಉತ್ತರ. 10ನೇ ಪ್ರಶ್ನೆ ನೋಡ್ರಿ. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ ಇದನ್ನು ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು? ಆಪ್ಷನ್ ಎ ಸಿಲಿಂಡರ್, ಆಪ್ಷನ್ ಬಿ ಶಂಕು, ಆಪ್ಷನ್ ಸಿ ಗೋಳ, ಆಪ್ಷನ್ ಸಿ ಶಂಕುವಿನ ಭಿನ್ನಕ. ಒಂದು ಶಂಕುವನ್ನ ಅದರ ಪಾದಕ್ಕೆ ಸಮಾಂತರವಾಗಿ ಈ ತರ ಕಟ್ ಮಾಡಿದಾಗ 2 ಭಾಗ ಆಗ್ತೈತಿ. ಈ 2 ಭಾಗದಲ್ಲಿ ಶಂಕುವಿನ ಆಕಾರದ ಒಂದು ಭಾಗವನ್ನು ಬೇರ್ಪಡಿಸಿದಾಗ ಉಳಿಯುವ ಘನದ ಹೆಸರು ಏನಂತ ಕೇಳಾರ. ಇದಕ್ಕೆ ನಾವು ಶಂಕುವಿನ ಭಿನ್ನಕ ಅಂತ ಕರಿತೀವಿ, ಪ್ರಸ್ಟಮ್ ಆಫ್ ಎ ಕೋನ್. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಡಿ ಶಂಕುವಿನ ಭಿನ್ನಕ ಸರಿಯಾದ ಉತ್ತರ. 40 ಪ್ರಶ್ನೆಗಳು ಮುಕ್ತಾಯವಾಯಿತು. 40 ಪ್ರಶ್ನೆ ಬಿಡಿಸಾದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದಿಷ್ಟು ಕ್ಲಿಷ್ಟ ಮಟ್ಟದ ಪ್ರಶ್ನೆಗಳಿದಾವೆ. ಈಗಾಗಲೇ ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದಾವೆ. ಅಂದ್ರೆ ನೇರ ಪ್ರಶ್ನೆ ಕೇಳ್ತೇವೆ ಅಂತೇಳಿ ಇಷ್ಟು ಡಿಫಿಕಲ್ಟ್ ಮಾಡಿದಾರಲ್ಲ ಹೇಗೆ ಅಂತೇಳಿ. ಇವತ್ತು ಮಧ್ಯಾಹ್ನ ಮಾನ್ಯ ಸಚಿವರ ಜೊತೆ ಸಂವಾದ ಕೂಡ ಇದೆ. ಅದರ ನಂತರ ಏನು ಚರ್ಚೆಗಳಾಗ್ತವೆ, ಅದರಿಂದ ಒಂದಿಷ್ಟು ಈಗೇನು ಪ್ರಶ್ನೆ ಪತ್ರಿಕೆ ಬಿಟ್ಟಿದಾರಲ್ಲ ಇದಕ್ಕಿಂತ ಚೆನ್ನಾಗಿರೋ ಅಂದ್ರೆ ಇದಕ್ಕಿಂತ ಈಸಿ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನ ವಾರ್ಷಿಕ ಪರೀಕ್ಷೆಯಲ್ಲಿ 100% ನೀವು ನಿರೀಕ್ಷೆ ಮಾಡಬಹುದು. ಆದ್ದರಿಂದ ಇದನ್ನು ಬೇಸ್ ಆಗಿ ಇಟ್ಕೊಂಡು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಧನ್ಯವಾದಗಳು.